ಈ ಹೊಲದಾಗ ನೋಡ್ರಿ ಇಷ್ಟು ಎತ್ತರ ತೊಗರಿ ಅದ ರೀ. ಈಗ ಇದ್ರೊಳಗೆ ನೀರು ನೋಡ್ರಿ ಸಾಲ ಸಾಲ ಹೊಲಕ್ಕೆ ಏನು ನೀರು ಬಿಟ್ಟಿವೇನೋ ಅಂತ ಅನ್ಕೋಬೇಕ್ರಿ. ಅಷ್ಟು ನೀರು ಅದಾವ್ರಿ, ಎಲ್ಲಿ ಬೇಕಲ್ಲಿ ನೀರು ಅದಾವ್ರಿ ಹೊಲದಾಗ. ಇಲ್ಲೇ ತೋರಿಸ್ತೀನಿ ನೋಡ್ರಿ ಈ ರೀತಿ ಸಾಲ ಸಾಲ ನೀರು ಬಿಟ್ಟಂಗೆ ಆಗ್ಯಾವ್ರಿ. ಈ ರೀತಿ ಆದ್ಮೇಲೆ ಇಷ್ಟು ಎತ್ತರ ತೊಗರಿ ರೀ. ಈಗ ಇನ್ನೊಂದು 15 ದಿವ್ಸದಾಗ ಹೋಗಿ ಬರ್ತದೆ ಇದು. ಈಗ ಈ ರೀತಿ ನೀರಿನಾಗ ನಿಂತ ಮೇಲೆ ಒಣಗಿ ಬಿಡ್ತೀವಿ ತೊಗರಿ. ಯಾಕಂದ್ರೆ ನೀರು ಜಾಸ್ತಿ ಆದರೆ ನಡೆಯಂಗಿಲ್ಲ ರೀ. ಇದು ಏನೋ ಒಂದು ದಿವಸ ಬಂದು ಒಂದು 15 ದಿವಸ ಮಳೆ ಬರದೇ ಇದ್ರೆ ಚಲೋ ರೀ. ಈಗ ದಿನ ಮಳೆ ಹತ್ತು ನೋಡ್ರಿ ಇಷ್ಟೊಂದು ನೀರು ಅವರಿ ಇದ್ರಾಗ. ಏನು ಮಾಡ್ಬೇಕು ನೋಡ್ರಿ, ಭಾಳ ಅಂದ್ರೆ ಭಾಳ ಹೈರಾಣ ಹೊಂಟದ ನಮಗಂತ್ರ. ನಿಮ್ಮ ಕಡೆಗೆಲ್ಲ ಯಾವ ರೀತಿ ಅದ ಮಳೆ ಮತ್ತು ಬೆಳೆಗಳೆಲ್ಲ ಹೆಂಗೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆಗಂತ್ರ ಹಿಂಗಾಗ್ಬಿಟ್ಟದ ನೋಡ್ರಿ. ನಮ್ಮ ಕಲಬುರ್ಗಿ ಸೈಡ್ ಅಂತ್ರ, ಕಲಬುರ್ಗಿ ಜಿಲ್ಲಾ ಕಲಬುರ್ಗಿ ತಾಲೂಕು ರೀ. ನೋಡ್ರಿ ಈ ರೀತಿ ನಮ್ದು ಹೊಲದಾಗ ಅಂತಲ್ರಿ, ಪ್ರತಿಯೊಬ್ಬರು ಹೊಲದಾಗೂ ಇದೇ ರೀತಿ ಆಗ್ಯದ ರೀ. ನಮ್ಮದಂತಂದ್ರೆ ನಮ್ಮದೇನು ಸ್ವಂತ ಹೊಲ ಅಲ್ರಿ, ಮಾಲಕ ಹೊಲ ಕೊಡ್ರಿ. ನಾವೆಲ್ಲ ಪಾಲಕ್ ಮಾಡ್ತೇವ್ರಿ. ಇಲ್ಲಿ ನಾವಿರೋ ಮನೆ ಆಗಿರ್ಬೋದು, ಹೊಲ ಆಗಿರ್ಬೋದು, ಎಲ್ಲ ಹೊಲದ ಮಾಲಕರು ರೀ. ಬರೀ ನಾವಿರೋದು ಅಷ್ಟೇ ರೀ ಇಲ್ಲಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಲಿಂತ ಏನೋ ಇದು ಒಂದು ಯೂಟ್ಯೂಬ್ ಚಾನಲ್ ಇಷ್ಟು ಮಾಡ್ಕೊಂಡು ಅದ್ರಲ್ಲಿಂದ ಒಂದು ಸ್ವಲ್ಪ ಇದಾಗ್ಯದ್ರಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಹೊಲಗಳು ನೋಡಿದ್ರೆ ಈ ರೀತಿ ಆಗಿಬಿಟ್ಟವ. ನಿಮ್ಮ ಸಪೋರ್ಟ್ ಆದರೂ ನಮಗೆ ಇರಲಿ ರೀ ಫ್ರೆಂಡ್ಸ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಫ್ರೆಂಡ್ಸ, ನಾನು ಹೊಲಗಳು ತೋರ್ಸಕತ್ತೀನಿ ರೀ ಇವತ್ತು. ಒಂದೊಂದು ಹೊಲಗಳು ಹೆಂಗೆ ಅಂತ ತೋರ್ಸಕತ್ತೀನಿ ರೀ. ಅಂದ್ರೆ ಈಗ ನೋಡಿರಿ ನಾವು ಪಾಲಕ್ ಮಾಡಿದ ಹೊಲಗಳ್ರಿ ಇವ ನೋಡ್ರಿ. ಒಂದು ವರ್ಷ ಇಡೀ ನಾವು ಕಷ್ಟಪಟ್ಟ ದುಡ್ದಿದ್ದು ನೋಡ್ರಿ ಯಾವ ರೀತಿ ಆಗ್ಯದ ಅಂತ ಹೇಳಿಸಿಂದ್ರೆ. ಅಂದರೆ ಬ್ಯಾಸಿಗೆ ಪೂರ್ತ ಗಳೆ ಹೊಡೆದು ಎಲ್ಲ ಮಾಡಿ ಹೊಲ ಎಲ್ಲ ಸ್ವಚ್ಛ ಮಾಡಿ ಬಿತ್ತಿ ಇವಾಗ ಎಣ್ಣೆ ಅದೆಲ್ಲ ಹೊಡೆದಂದ್ರೆ ಈಗ ಹುಲ್ಲಿನ ಎಣ್ಣೆಗಳು ಹೊಡೆದು ಎಲ್ಲ ಹೊಡೆದು ನೋಡ್ರಿ ಎಷ್ಟು ಲಾಸ್ ರೀ. ರೈತರ ಜೀವನ ನೋಡ್ರಿ ಎಷ್ಟೊಂದು ಕಷ್ಟವಾಗಿರ್ತದೆ ಅಂತ ಹೇಳಿ. ರೈತರ ಹಣೆ ಬರ ಹೆಂಗಂತಂದ್ರಿ, ಒಂದು ರೀತಿಲಿ ಮಳೆ ಬಂದ್ರೂ ಕಷ್ಟ ರೀ, ಮಳೆ ಬರ್ಲಿಕ್ಕೂ ಕಷ್ಟ ರೀ. ಒಟ್ಟಿನಾಗ ಹೇಳ್ಬೇಕಂದ್ರೆ ರೈತರ ಜೀವನ ಬರೀ ಕಷ್ಟನೇ ಇರ್ತದೆ ಅಂತಲೇ ಹೇಳ್ಬೋದು ರೀ. ಯಾಕಂದ್ರೆ ಮಳೆ ಬರ್ಲಿಕ್ಕೆ ಅಂತಂದ್ರೆ ಮಳೆ ಬರಲಿಲ್ಲ, ಬೆಳೆ ಒಣಗ್ಲಿಕ್ಕತ್ತಾವ ಅಂತೇಳಿ ಕಾಯ್ತಿರ್ತೀವಿ. ಈಗ ಮಳೆ ಬಂದ ನೋಡ್ರಿ ಎಷ್ಟೊಂದು ಹಾಳಾಗಕತ್ತದ ಅಂತೇಳಿ. ಹೆಸರು ಹೊಲ ಭೀ ನೋಡಿರಿ ನೀವು ಎಷ್ಟು ಹಾಳಾಗಿತ್ತು ನಮ್ದು ಹೆಸರೆಲ್ಲ ರಾಶಿ ಅಂತ ಹೇಳಿಸಿದ್ರೆ. ಯಾಕಂದ್ರೆ ಮಳೆ ಹತ್ತಿ ಅಷ್ಟು ಹೆಸರೆಲ್ಲ ಹತ್ತಿ ಕಾಳು ಥರ ಆಗಿ ಬೂರ್ಸ್ ಬಂದ ಅವಕ್ಕೆ ಮಾರ್ಕೆಟ್ಗೆ ಹೋದ್ರೆ ಇನ್ನು ರೇಟ್ ಸಮೇತ ಬರಲ್ದ್ರಿ. ಅವಕ್ಕೆ ಮಾರ್ಕೆಟ್ಗೆ ಹೋದ್ರೆ ಯಾರೂ ತೊಗೊಳಲ್ಲಾಗ್ಯಾರ. ಈಗ ಅಂಥರಾಗ ಇಷ್ಟು ತೊಗರಿಗೂನಾದರೂ ಚಂದ ಇರ್ತಾವ ಅಂತ ಅಂದ್ಕೊಂಡ್ರೆ ನಂಬಲೆಗಂತೂ ಮಳೆ ಒಟ್ಟ ಬಿಡಲಾಗ್ಯದ್ರಿ. ಬಿಡ್ಲಾರ್ದು ಮಳೆ ಹತ್ತಿ ನೋಡ್ರಿ ತೊಗರಿಗಳು ನೋಡ್ರಿ ಯಾವ ರೀತಿ ಆಗ್ಯಾವ ಅಂತೇಳಿ. ಎಲ್ಲ ತೊಗರಿ ನೋಡ್ರಿ ಎಲ್ಲ ಒಣಗಿ ಹೋಗ್ಬಿಟ್ಟ. ಹೊಲದೊಳಗೆ ನೀರು ನೋಡ್ರಿ ಇವಾಗ ಕೆರೆ ಕಣ್ಣಂಗೆ ಆಲಾಕತ್ತದ ರೀ. ಅಂದ್ರೆ ಒಂದು ಹೊಳಿ ಅದ ಏನು ಕೆರೆ ಅದ ಅಂತ ಅನ್ಬೇಕು ರೀ, ಆ ರೀತಿ ಆಗ್ಬಿಟ್ಟದ ನೋಡ್ರಿ. ತೊಗರಿ ನೋಡ್ರಿ ಅಷ್ಟು ಎತ್ತರ ತೊಗರಿ ಅದ ರೀ. ಇದು ಮಳೆ ಹತ್ತಿ ನೋಡ್ರಿ ಇಲ್ಲೆಲ್ಲ ತೊಗರಿ ಹೋಗ್ಬಿಟ್ಟು ನೋಡ್ರಿ ಹೆಂಗಾಗ್ಯದ ಅಂತ ಹೇಳಿಸಿಂದ್ರೆ ನೋಡ್ತಿರ್ಬೋದು ರೀ. ಹೊಲದೊಳಗೆ ನೋಡ್ರಿ ಇದು ಎಲ್ಲ ಕಡೆಗೂ ನೀರು ನೋಡ್ರಿ. ಇವ ನಾವು ಪಾಲಕ ಮಾಡಿರೋ ಹೊಲಗಳ್ರಿ. ನಮ್ದೇನು ಸ್ವಂತ ಹೊಲ ಇಲ್ಲ ಏನಿಲ್ಲ. ಏನೋ ಅಂತಾರಲ್ರಿ, ಒಂದು ಅರ್ಧ ಎಕರೆ ಹೊಲ ಸಮೇತ ಇಲ್ಲ ನಮಗೆ. ಎಲ್ಲ ಬೇರೆದವ್ರ ಹೊಲಗಳ ಪಾಲಕ್ ಮಾಡ್ತೇವೆ. ಈ ರೀತಿ ಎಲ್ಲ ಲಾಸ್ ಅದ ನೋಡ್ರಿ. ನಮ್ಮ ಜೀವನ ಎಲ್ಲ ಎಷ್ಟು ಕಷ್ಟ ಅಂತ ಹೇಳಿಸಿಂದ್ರಿ. ನೋಡ್ರಿ ನೋಡ್ತಿರ್ಬೋದು ನೀವು, ಎಲ್ಲಿ ನೋಡಿದ್ರು ಬರೀ ನೀರು ರೀ ಹೊಲದೊಳಗೆ. ಯಾಕಡೆ ನೋಡಿದ್ರು ನೀರು ರೀ. ನಾನು ನಿಂತಿರೋದು ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ, ಒಂದು ನದಿ ಒಳಗೆ ನಿಂತಂಗೆ ಅನಿಸ್ಲಿಕ್ಕತ್ತೀರಿ. ಆದರೆ ತೊಗರಿಗಳು ಕಾಣಿಸ್ತಿರ್ಬೋದು ರೀ ನಿಮ್ಗೆ ಯಾವ ರೀತಿ ಅದಾವೆ ತೊಗರಿ ಅಂತ ಹೇಳಿಸಿಂದ್ರೆ. ಎಲ್ಲ ಕಡೆಗೂ ನೀರು ರೀ. ಯಾಕಡೆ ನೋಡ್ತೀರಿ ಯಾಕಡೆ ನೀರು ನೋಡ್ರಿ. ಇಲ್ಲೇ ನೋಡ್ರಿ ತೊಗರಿ ನೋಡ್ರಿ ಇದ್ರ ಅಷ್ಟು ಚಂದ ತೊಗರಿ ಇರ್ತಿತ್ತು ರೀ. ಈಗ ಅದನ್ನೂ ತೊಗರಿ ಇರಂಗಿಲ್ಲ ರೀ. ಯಾಕಂದ್ರೆ ನೀರೊಳಗೆ ನಿಂತದ್ರಿ ಅದನ್ನೂ ಪೂರ್ತಿ ತೊಗರಿ ನೋಡ್ರಿ. ಜೂಮ್ ಮಾಡಿ ತೋರ್ಸತ್ತೀನಿ ರೀ, ನನಗೆ ಹೋಗೋಕ್ಕಾಗಲ್ರಿ ಅಷ್ಟು ಇದ್ರೊಳಗೆ. ಪೂರ ತೊಗರಿ ನೀರೊಳಗೆ ನಿಂತದ್ರಿ. ನೋಡ್ತಿರ್ಬೋದು ನೀವು ಅಷ್ಟು ತೊಗರಿ ಒಣಗಿ ಬಿಟ್ಟದ. ಏನು ಮಾಡ್ಬೇಕು ನೋಡ್ರಿ. ಈಗ ಇದೆಲ್ಲ ತೆಗೆದ ನೀರು ಒಣಗಿದ ಮೇಲೆ ಕಡ್ಲಿ ಗೋಧಿನಾದ್ರೂ ಹಾಕಬೇಕು ಮತ್ತು ಜೋಳನಾದ್ರೂ ಹಾಕ್ಬೇಕಂತಂದ್ರೂ ಅವಾಗೂ ಆಗಂಗಿಲ್ಲ ರೀ. ಯಾಕಂದ್ರೆ ಅವಾಗ ಮತ್ತೆ ನೀರು ಕಡಿಮೆ ಬೀಳ್ತಿರ್ತಾವ್ರಿ. ಏನು ಮಾಡಿದ್ರು ಕಷ್ಟ ನೋಡ್ರಿ. ಒಟ್ಟಿನಾಗ ಎಲ್ಲ ರೀತಿಲೂ ರೈತರ ಹಣೆ ಬರ ಕಷ್ಟ ತಪ್ಪಿದ್ದಲ್ಲ ನೋಡ್ರಿ. ಯಾಕಡೆ ನೋಡ್ತೀರಿ ಯಾಕಡೆ ನೀರ ಈ ರೀತಿ ಎಲ್ಲ ಲಾಸ್ ಆದ್ರೆ ರೈತರ ಜೀವನ ನೋಡ್ರಿ ಎಷ್ಟು ಕಷ್ಟ ಆಗಿರ್ತದ. ಹೇಳ್ಕೊಳ್ಳೋಕೆ ಆಲಾರ್ದಂಥ ಕಷ್ಟ ಅಂತಂದ್ರೆ ರೈತರ ಜೀವನನೇ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ರೀ ಮಳೆ ಬಂದ ನಮ್ದು ಅಷ್ಟ ಕಷ್ಟ ಅಂತಲ್ರಿ, ಪ್ರತಿಯೊಬ್ಬ ರೈತರದು ಕಷ್ಟ ರೀ. ಯಾಕಂದ್ರೆ ಬೆಳೆ ಚಂದ ಬೆಳೆದ್ರೆ ರೇಟ್ ಸಿಗಂಗಿಲ್ಲ. ರೇಟ್ ಸಿಗ್ಲಿಕ್ಕೆ ಅಂತಂದ್ರೆ ಇಲ್ಲಿ ಹೊಲದೊಳಗೆ ರೇಟ್ ಸಿಕ್ಕರೆ ಹೊಲದೊಳಗೆ ಬೆಳೆ ಬೆಳೆದಿರಂಗಿಲ್ಲ ರೀ. ಈಗ ನೋಡ್ರಿ ತೊಗರಿಗೂ ರೇಟ್ ಸಮೇತನೂ ಇಲ್ಲ ಮತ್ತು ಹೆಸರು ರೇಟ್ ಇಲ್ಲ ರೀ. 2000ಕ್ಕೂ ಯಾರೂ ಕೇಳಲಾಗ್ಯಾರ ರೀ ಹೆಸರು. ಆ ರೀತಿ ಆಗಿಬಿಟ್ಟವ. ಮತ್ತು ಇವಾಗ ತೊಗರಿ ಭೀ ಇವಾರ ಏನ್ರಿ ಚಂದ ಆತಾವ ಅಂತ ಅಂದ್ಕೊಂಡ್ರೆ ಇಷ್ಟು ನೀರಿನೊಳಗೆ ನಿಂತು ತೊಗರಿ ಇವ ಏನಾತಾವ ಹೇಳ್ರಿ. ಇದ್ರೊಳಗೆ ರೈತರು ಹಣೆ ಬರೋದಂತ ಹಣೆ ಬರ ಯಾರಿಗೂ ಬೇಡ ನೋಡ್ರಿ. ಪ್ರತಿಯೊಬ್ಬ ರೈತರಿಗೂ ಕಷ್ಟ ನೋಡ್ರಿ. ಯಾಕಂದ್ರೆ ಈಗ ಎಲ್ಲ ಕಡೆಗೂ ಮಳೆ ರೀ. ನಮ್ಮ ಕಡೆಗೆ ಅಂತಲ್ರಿ, ಪ್ರತಿಯೊಂದು ಕಡೆಗೂ ಇದೇ ರೀತಿ ಮಳೆ ಆಗ್ಯದ್ರಿ. ಎಲ್ಲ ಕಡೆಗೂ ಇದೇ ರೀತಿ ಕಷ್ಟ ರೀ. ತೊಗರಿಗಳು ನೋಡ್ರಿ ಎಷ್ಟು ನೀರಿನಾಗ ನಿಂತಾವ ಅಂತೇಳಿ ನೋಡ್ತಿರ್ಬೋದು ರೀ ನೀವು.
ಆರಾಮ್ಸಿ ಬಟ್ಟೆ ಒಗಿದ್ರೆ ಬಟ್ಟೆ ಒಗಿಯಕ್ಕೆ ಹೊಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅಷ್ಟ ನೀರು ನಿಂತವ್ರಿ ಇಲ್ಲಿ. ಇಷ್ಟೊಂದು ನೀರು ನಿಂತ ಮೇಲೆ ತೊಗರಿ ಆಗಂತಂದ್ರೆ ಹೆಂಗೆ ಆತ ಹೇಳ್ರಿ, ತೊಗರಿ ಇಷ್ಟು ನೀರಿನಾಗ ನಿಂತ ಮೇಲೆ ತೊಗರಿ ಗಿಡ ಎಲ್ಲ ಈಗ ಒಣಗಿ ಬಿಡ್ತಾವೆ. ಈಗ ಈ ನೀರು ಒಣಗಿದ ತಕ್ಷಣ ಈ ತೊಗರಿ ಬೆಳೆ ಎಲ್ಲ ಒಣಗಿ ಬಿಡ್ತದೆ ರೀ. ನೋಡಿರಿ ಇದು ಹೊಲ ಎಲ್ಲಿಂದ ಎಲ್ಲಿಗೆ ಅದ ರೀ, ಅಲ್ಲಿ ತನಕ ಅದ ರೀ. ಇದೆಲ್ಲ ಮಾಲಕರು ಹೊಲ ಕೊಡ್ರಿ ಬೇರೆದವರು, ನಾವು ಬಾಲಕ್ ಮಾಡಿರ್ತೇವೆ ರೀ. ಅಂದ್ರೆ ಇವಾಗ ಒಂದು 10 ಚೀಲ ತೊಗರಿ ಆದ್ರೆ ಹೊಲ್ದ ಮಾಲಕರಿಗೆ ಒಂದು 5 ಚೀಲ ಇರ್ತಾವೆ, ನಮಗೊಂದು 5 ಚೀಲ ಆತಾವ್ರಿ. ಈಗ ಎಲ್ಲ ಈ ರೀತಿ ಲಾಸ್ ಆದ್ರೆ ಏನು ಮಾಡ್ಬೇಕು ನೋಡ್ರಿ. ಈ ರೀತಿ ಎಲ್ಲ ಲಾಸ್ ಆದ್ಮೇಲೆ ಏನು ಮಾಡ್ಬೇಕು ಹೇಳ್ರಿ, ನಾವು ಹೊಲಕ್ಕೆ ಹಾಕಿದ್ಲ ಆಗೋಡಿ ಸಮೇತ ಹೊಳಿ ಬರಂಗಿಲ್ಲ. ರೈತರಿಗೆ ಸಾಲ ಅಲ್ಲಾರ್ದ ಇನ್ನೇನು ಮಾಡ್ತದೆ ಹೇಳ್ರಿ. ಈ ರೀತಿ ಎಲ್ಲ ಒಂದು ವರ್ಷ ಇಡೀ ನಾವು ರೊಕ್ಕ ಹಾಕಿ ದುಡ್ದು ಹೊಲಕ್ಕೆ ಎಲ್ಲ ಗಳೆ ಹೊಡಿಯೋಕೆ ಒಂದು ಟ್ಯಾಕ್ಟ್ರಿ ಹಚ್ಚಿ ಗಳೆ ಹೊಡಿಬೇಕಂತಂದ್ರೆ ಒಂದು 4 ಎಕರೆ ಹೊಲ ಗಳೆ ಹೊಡೆದ್ರೆ ನಾವು 4,000 ರೂಪಾಯಿ ಕಟ್ಟಿಡ್ಬೇಕು ರೀ. ಮತ್ತು ಈ ಬ್ಯಾಸ್ಗೆ ಇಡೀ ನಾವು ಗಳೆ ಹೊಡೆದು ಬಿತ್ತಿ ಅದಕ್ಕೆ ಬೀಜ ಗೊಬ್ಬರ ಎಲ್ಲ ಹಾಕಿ ಈ ರೀತಿ ಬೆಳೆ ಬಂದಾಗ ಈ ರೀತಿ ಲಾಸ್ ಆಗಿದ್ರೆ ಎಷ್ಟು ಹೈರಾಣ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಕಷ್ಟ ಅಂತಂದ್ರೆ ಭಾಳ ಕಷ್ಟ ನೋಡ್ರಿ. ಏನು ಮಾಡ್ಬೇಕಂತನ ನಮಗಂತೂ ಗೊತ್ತಾಗಲ್ಲಾಗ್ಯದ್ರಿ. ಯಾಕಂದ್ರೆ ಒಂದು ಹೊಲ ಈ ರೀತಿ ಆದ್ರೆ ಪರವಾಗಿಲ್ಲ ರೀ, ಎಲ್ಲ ಹೊಲಗಳು ಇದೇ ರೀತಿ ಆದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ. ಎಲ್ಲೋ ಒಂದು ಹೊಲದಾಗ ನೀರು ನಿಂತು ಈ ರೀತಿಯಾಗಿ ಅಂದ್ರೆ ಏನೂ ಇಲ್ಲ ರೀ. ಅಂದರೆ ದಿನ ಮಳೆ ಹತ್ತಿದ ಮೇಲೆ ಯಾವ ಹೊಲದಾಗ ಬೆಳೆ ನಿಂದ್ರಕ್ಕೆ ಸಾಧ್ಯ ರೀ. ಎಲ್ಲ ಏನು ನೀರು ನಿಂದಿರ್ಲಾರ್ದ ಹೊಲದಾಗೂ ಬೆಳೆಗಳು ಒಣಗ್ತಾವ್ರಿ. ಇಲ್ಲಿ ನೋಡ್ರಿ ಸಾಲು ನೀರು ರೀ, ಎಲ್ಲಿ ನೋಡ್ತೀರಿ ಅಲ್ಲಿ ನೀರು ಆಗಿಬಿಟ್ಟವ್ರಿ. ಹಿಂಗಾದ್ಮೇಲೆ ಏನು ಮಾಡ್ಲಕತ್ತದ ರೀ, ಯಾರು ಕೈದಾಗದ ಹೇಳ್ರಿ. ಹಣೆ ಬರ ಅಂತಲೇ ಅನ್ಕೋಬೇಕು ರೀ, ರೈತರ ಹಣೆ ಬರನೇ ಇಷ್ಟದ ಅಂತ ಅನ್ಕೋಬೇಕು ರೀ. ತೊಗರಿ ನೋಡಿದ್ರೆ ಕರಳು ಕಿತ್ತಿ ಬಂದಂಗೆ ಆತವ್ರಿ. ಇಂಥ ತೊಗರಿಗಳ ಈಗ ಈ ರೀತಿ ಒಣಗ್ಲಕತ್ತ ಮೇಲೆ ಏನು ಮಾಡ್ಲಕತ್ತದ ರೀ. ಪ್ರತಿಯೊಬ್ಬ ರೈತರು ಎಲ್ಲ ಕಡೆಗೂ ನಮ್ಮ ಕಡೆಗೆ ಬಂದಂತಲ್ರಿ, ಪ್ರತಿಯೊಂದು ಕಡೆಗೂ ಈ ವರ್ಷದ ಮಳಿನೇ ಇದೇ ರೀತಿ ಬಂದದ್ರಿ. ಅದ್ರಾಗ ಹೆಸರೇ ಚೆಂದಾಗಿತ್ತು ಅಂತಂದ್ರೆ ಒಂದು ಸ್ವಲ್ಪ ಏನು ಅನ್ನಿಸ್ತಿರ್ಲಿಲ್ಲ ರೀ. ಹೆಸರು ನೋಡಿದ್ರೆ ಹೆಸರು ಹೊಲಗಳು ಕಟ್ಟಿಂಗಿಗೆ ಬರ್ಬೇಕಾದ್ರೆ ಮಳೆ ಚಾಲು ಆಗ್ಬಿಟ್ಟದ್ರಿ. ಈಗ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಆಫರ್ ಸೀರೆಗಳು ತೋರಿಸ್ತೀನಿ ರೀ. ಎಲ್ಲ ಸೀರೆಗಳ ಮೇಲೆ ಆಫರ್ ಇಟ್ಟೀನಿ ರೀ. ಇದು ನೋಡ್ರಿ 1,300 ರೂಪಾಯಿ ಸೇಲ್ ಮಾಡಿದೇವ್ರಿ. ಈಗ ನಾನು ಆಫರ್ನಾಗ ಇಟ್ಟು ಕೊಡಕತ್ತೀನಿ ಅಂದ್ರೆ 1,150 ರೂಪಾಯಿ ವೈಟ್ ಬ್ಲೌಸ್ ಸಾತ್ ಕೊಡಕತ್ತೀನಿ ರೀ. ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣತ್ತೀನಿ ನಂಬರ್ಗೆ ಫೋನ್ ಮಾಡಿರಿ, ಬುಕ್ ಮಾಡ್ಕೊಂಬಿಡ್ರಿ. ಇವೆರಡು ಸೀರೆ 1,150 ರೂಪಾಯಿ ನೋಡ್ರಿ. ಇವೇನು ತೋರ್ಸಕತ್ತೀನಲ್ರಿ ಮ್ಯಾಂಗೋ ಬಾರ್ಡರ್ನಾಗ ಬಂದಿವ. ಇವು ಬರೀ 1,000 ರೂಪಾಯಿಗೆ ವೈಟ್ ಬ್ಲೌಸ್ ಸಾತ್ ಕೊಡಕತ್ತೀನಿ ರೀ. ನಾನು ಮೊದಲ ಬರೀ ಸೀರೆನ ನಾನು 1,050 ರೂಪಾಯಿಗೆ ಸೇಲ್ ಮಾಡಿದ್ರಿ. ಈಗ ಆಫರ್ನಾಗ ನಾನು 1,000 ರೂಪಾಯಿಗೆ ಮ್ಯಾಂಗೋ ಬಾರ್ಡರ್ ಸೀರೆ ಸಂಗಟ ಬ್ಲೌಸ್ ಕೊಡಕತ್ತೀನಿ ರೀ ಆಫರ್ನಾಗ. ಇಲ್ಲೇನು ಬೆಂಟೆಕ್ಸ್ ಬಾರ್ಡರ್ ಸೀರೆ ಅವಲ್ರಿ, ಇವೆಲ್ಲ ಆಫರ್ನಾಗ ಬರೀ 900 ರೂಪಾಯಿಗೆ ನಿಮ್ಗೆ ಬ್ಲೌಸ್ ಸಾತ್ ಕೊಡಕತ್ತೀನಿ ರೀ. ಅದು ಭೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ನಾಗ ಕೊಡಕತ್ತೀನಿ ರೀ. ಬರೀ 900 ರೂಪಾಯಿ ರೀ. ಅಂದ್ರೆ ಬರೀ 900 ರೂಪೀಸ್ಗೆ ಇವು ಬೆಂಟೆಕ್ಸ್ ಬಾರ್ಡರ್ ಸೀರೆ ಸಿಗ್ಲತ್ತ ನೋಡ್ರಿ. ಅದು ಭೀ ವೈಟ್ ಬ್ಲೌಸ್ ಆತ. ಇವೇನು ಮ್ಯಾಂಗೋ ಬಾರ್ಡರ್ನ ಸೀರೆ ತೋರಿಸ್ತೀನಿ. ಮತ್ತು ಇಲ್ಲೇ ಲೋಟಸ್ ಬಾರ್ಡರ್ನೇ ನೋಡ್ರಿ 950ಗೆ ಸೇಲ್ ಮಾಡಿದ್ದವ್ರು. ಇವು ಲೋಟಸ್ ಬಾರ್ಡರ್ ಸೀರೆ 950ಗೆ ಸೇಲ್ ಮಾಡಿದವ್ರು. ಈಗ ನಾನು ಆಫರ್ನಾಗ ಏನು ಕೊಡಕತ್ತೀನಪ್ಪ ಅಂದ್ರೆ ವೈಟ್ ಬ್ಲೌಸ್ ಆತ 950 ಕೊಡಕತ್ತೀನಿ ರೀ. ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣತ್ತೀನಿ ನಂಬರ್ಗೆ ಫೋನ್ ಮಾಡಿ ಆದಷ್ಟು ಜಲ್ದಿ ಬುಕ್ ಮಾಡ್ಕೊರಿ. ಲಿಮಿಟೆಡ್ ಸ್ಟಾಕ್ ಅದ ರೀ. ಪಟ್ ಅಂತ ಯಾರು ಬುಕ್ ಮಾಡ್ಕೋತೀರಿ ಅವ್ರಿಗೆ ಮಾತ್ರ ಸಿಗಕ್ಕೆ ಸಾಧ್ಯ ರೀ. ಇವ ಲೋಟಸ್ ಬಾರ್ಡರ್ನಾಗ ಚಾಕ್ಲೇಟ್ ಕಲರ್ ಇವ ಮರೂನ್ ಕಲರ್ ಅಂತಲ್ರಿ. ಮರೂನ್ ಕಲರ್ ಸೀರೆ ನೋಡ್ರಿ, ಇದೆ ಲೋಟಸ್ ಬಾರ್ಡರ್ ರೀ. ಸೂಪರ್ ಅಂದ್ರೆ ಸೂಪರ್ ರೀ. ಪ್ರೀಮಿಯಂ ಕ್ವಾಲಿಟಿ ಒಳಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತದೆ ರೀ. ಇವ ಸಣ್ಣ ಮ್ಯಾಂಗೋ ಬಾರ್ಡರ್ ನೋಡ್ರಿ, ಗೋಡಂಬಿ ಡಿಸೈನು ಅಂತಾರ, ಮ್ಯಾಂಗೋ ಬಾರ್ಡರ್ನು ಅಂತಾರ್ರಿ. ಇವು ನಿಮ್ಗೆ ಬರೀ 950ದಾಗ ವೈಟ್ ಬ್ಲೌಸ್ ಸಾತ್ ಕೊಡಕತ್ತೀನಿ ರೀ ಫ್ರೆಂಡ್ಸ. ನಾನು ಮೊದಲ ಬರೀ ಸೀರೆಗನ 950 ಸೇಲ್ ಮಾಡೀನಿ ರೀ. ನೀವು ಎಲ್ಲರೂ ತೊಗೊಂಡಿರಿ. ನಾನು 3-4 ಸಾತಿ ರೀ ರೀಸ್ಟಾಕ್ ಮಾಡಕತ್ತಿದ್ದು ಮ್ಯಾಂಗೋ ಬಾರ್ಡರ್ನಾಗ. ಎಲ್ಲರ ಡಿಮ್ಯಾಂಡಿಂಗ್ ಸೀರೆ ಮ್ಯಾಂಗೋ ಬಾರ್ಡರ್ ಸೀರೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಂತದ್ದು. ಹಾಗಾಗಿ ಈಗ ಬ್ಲೌಸ್ ಪೀಸ್ ನಾನು ಫ್ರೀಯೇ ಕೊಡಕತ್ತೀನಿ ರೀ. ದಸರಾ ಹಬ್ಬದ ಸ್ಪೆಷಲಾಗಿ ಎಲ್ಲರಿಗೂ ಫ್ರೀ ಬ್ಲೌಸ್ ಪೀಸ್ ಕೊಡಕತ್ತೀನಿ ರೀ. 950ಗೆ ಸೀರೆ ಮತ್ತು ವೈಟ್ ಬ್ಲೌಸ ಫ್ರೀಯಾಗಿ ಕೊಡಕತ್ತೀನಿ ರೀ. ದಸರಾ ಹಬ್ಬಕ್ಕೆ ನಮ್ಮೆಲ್ಲ ಅಕ್ಕ ತಂಗಿಯರು ಸೆಮಿ ಮೈಸೂರು ಸಿಲ್ಕ್ ಸೀರೆ ಸಂಗಟ ಈ ವೈಟ್ ಬ್ಲೌಸ್ ಟ್ರೆಂಡಿಂಗ್ ಆಗಿರುವಂಥ ವೈಟ್ ಬ್ಲೌಸ ಹಾಕೋಲಿ ಅಂತೇಳಿ ನಾನು ಫ್ರೀಯಾಗಿ ಗಿಫ್ಟ್ ಆಗಿ ಕೊಡಕತ್ತೀನಿ ರೀ. ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣತ್ತೀನಿ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದ ಮಾರ್ಕ್ ಮಾಡಿ ವಾಟ್ಸಪ್ ಮಾಡಿ ಪಟ್ ಅಂತ ಬುಕ್ ಮಾಡ್ಕೊರಿ. ಲಿಮಿಟೆಡ್ ಸ್ಟಾಕ್ ಅದ ರೀ. ಯಾರೆಲ್ಲ ಪಟ ಬುಕ್ ಮಾಡ್ಕೋತೀರಿ ಅವ್ರಿಗೆ ಮಾತ್ರ ಸೀರೆ ಸಿಗ್ತಾವೆ ರೀ. ಯಾಕಂದ್ರೆ ಆದಷ್ಟು ಜಲ್ದಿ ಇಲ್ಲೇನು ಎಲ್ಲ ಕಲರ್ಸ್ ಅವೈಲೇಬಲ್ ಇರುವಂಥ ಎಲ್ಲ ಕಲರ್ಸು ತೋರ್ಸಕತ್ತೀನಿ ರೀ. ಪಟ ಅಂಥೇಳಿ ಬುಕ್ ಮಾಡ್ಕೊಂಬಿಡ್ರಿ. ಮ್ಯಾಂಗೋ ಬಾರ್ಡ್ರಲ್ಲಿ ಯಾವುದೇ ಸೀರೆ ತೊಗೊರಿ, ಪ್ರೀಮಿಯಂ ಕ್ವಾಲಿಟಿ ಒಳಗೆ ತೊಗೊಂಬಂದಿನಿ ರೀ. ಮತ್ತು ಇಲ್ಲಿ ಆರೆಂಜ್ ಸೀರೆ ಏನದ ನೋಡ್ರಿ, ಇದ್ರದ್ದು ಮಾತ್ರ ಆಫರ್ನಾಗ ಇಲ್ರಿ ಸೀರೆ. ಇದ್ರ ರೇಟ ನಿಮ್ಗೆ ಏನಾದರೂ ಈ ಮ್ಯಾಂಗೋ ಬಾರ್ಡರ್ ಸೀರೆ ಅಂದ್ರೆ ಇದು ಆರೆಂಜ್ ಕಲರ್ ಸೀರೆ ಬೇಕಂತಂದ್ರೆ ಫೋನ್ ಮಾಡಿರಿ. ನಾನು ಅಲ್ಲೇ ರೇಟ್ ಹೇಳ್ತೀನಿ ರೀ ಎಷ್ಟು ಅಂತ ಹೇಳಿ ಸಿಂದ್ರಿ ಇದ್ರದ್ದು.